ನಾನು ಮಂಜುನಾಥ ಹುಣಸಿಕೋಟೆ ಅಂತ. ಏನು ಈಗಿನ ನಗರಸಭೆ ಕಮಿಷನರ್ ಆದಂಥ ಪ್ರಸಾದ್ ಅವರವರು, ಅವ್ರ ಹಿಂದೆ ಕೂಡ ಇಲ್ಲಿ ದಿನಾಂಕ 1/1/2022ರಿಂದ 1/7/2022ವರೆಗೂ ಅಂದರೆ 6 ತಿಂಗಳು ಇಲ್ಲಿ ನಗರಸಭೆ ಆಯುಕ್ತರಾಗಿರ್ತಾರೆ. ಆ ಅವಧಿನಲ್ಲಿ ಒಟ್ಟಾರೆಯಾಗಿ 1761 ಖಾತೆಗಳನ್ನ ಮಾಡ್ತಾರೆ. ಅದರಲ್ಲಿ ಹೆಚ್ಚು ಕಡಿಮೆ ಅರ್ಧಕ್ಕರ್ಧ ಫೈಲುಗಳು ಅಕ್ರಮ ನಡೆದಿದೆ ಅನ್ನೋದು ಗೊತ್ತಾಗುತ್ತೆ. ಆ ಸಂಬಂಧವಾಗಿ ನಗರಸಭೆ ಸದಸ್ಯರಾದ ಮುರಳಿಗೌಡ ಆಗಿರ್ಬೋದು, ಅಥವಾ ರಾಕೇಶ್ ಅವರಾಗಿರ್ಬೋದು, ಅಥವಾ ಸಂಗೀತ ಅವರಾಗಿರ್ಬೋದು, ದೂರುಗಳು ಕೊಡ್ತಾರೆ. ಸಂಬಂಧಿಸಿದ ಇಲಾಖೆಗೆ, ನಿರ್ದೇಶಕರಿಗೆ, ಜಿಲ್ಲಾಧಿಕಾರಿಗಳಿಗೆ ದೂರು ಕೊಡ್ತಾರೆ. ಸರ್, ನಗರಸಭೆಯಲ್ಲಿ ಅಕ್ರಮ ಖಾತೆಗಳ ದಂಧೆ ನಡೀತಿದೆ ಅಂತೇಳಿ. ಅದರಲ್ಲೂ ಪ್ರಸಾದ್ ಅವ್ರ ಮೇಲೇ ಅವರು ದೂರು ಕೊಡ್ತಾರೆ. ತನಿಖಾ ತಂಡನೂ ರಚನೆ ಆಗುತ್ತೆ. ತನಿಖಾ ತಂಡದ ಮುಂದೆ ಅವ್ರು ಕೇಳ್ತಾರೆ, ಒಟ್ಟಾರೆಯಾಗಿ 1761 ಕಡತಗಳನ್ನ ನೀವು ಅವ್ರು ಮಂಡನೆ ಮಾಡಬೇಕು ಅಂತ ಹೇಳ್ತಾರೆ. ಆದರೆ ಈ ನಗರಸಭೆ ಅಧಿಕಾರಿಗಳು ಏನು ಮಾಡ್ತಾರೆ ಅಂದರೆ, ಕೇವಲ 949 ಕಡತಗಳನ್ನ ಮಾತ್ರ ತನಿಖಾ ತಂಡದ ಮುಂದೆ ಕೊಡ್ತಾರೆ. 812 ಕಡತಗಳನ್ನ ಇಲ್ಲಿವರೆಗೂ ತನಿಖಾ ತಂಡಕ್ಕೆ ಕೊಟ್ಟೇ ಇಲ್ಲ. ಹಾಗಾದ್ರೆ ಆ 812 ಕಡತಗಳು ಎಲ್ಲೋದು? ಏನು ಈ 949 ಕಡತಗಳು ಕೊಟ್ಟಿದ್ರು, ಅದರಲ್ಲಿ 48 ಕಡತಗಳು ಅಕ್ರಮವಾಗಿ ಮಂಜೂರು ಮಾಡಿದ್ದಾರೆ ಅಂತಲೇ ಪ್ರೂವ್ ಆಗಿದೆ. ತನಿಖಾ ತಂಡ ವರದಿ ನಿಮ್ಮ ಹತ್ರ ದಾಖಲೆಗಳಿದೆ, ನೋಡ್ಬೋದು. ಯಾಕಂದರೆ ಸರ್ಕಾರ ಮೀಸಲಿಟ್ಟಿರುವ ರಾಜಕಾಲುವೆಗಳಾಗಿರ್ಬೋದು, ಅಥವಾ ಸರ್ಕಾರಿ ನಿವೇಶನಗಳಾಗಿರ್ಬೋದು, ಅಥವಾ ಭೂ ಪರಿವರ್ತನೆ ಆಗದ ಜಾಗಗಳಾಗಿರ್ಬೋದು, ಅಥವಾ ಗ್ರಾಮ ಠಾಣಾ ವ್ಯಾಪ್ತಿಗೆ ಸಂಬಂಧಿಸಿರೋ ಜಾಗಗಳಾಗಿರ್ಬೋದು, ಇವುಗಳಿಗೆ ಖಾತೆ ಮಾಡಿಕೊಟ್ಟಿದ್ದಾರೆ ಅಂತ ಪ್ರೂವ್ ಆಗಿದೆ. ಅದರಲ್ಲೂ ಮುಖ್ಯವಾಗಿ ಪ್ರಸಾದ್ ಅವರು ಇಲ್ಲಿ ನಗರಸಭೆ ಆಯುಕ್ತರಾಗಿ ಬರೋದಕ್ಕೆ ಅವಕಾಶನೇ ಇಲ್ಲ. ಯಾಕಂದರೆ ಕರ್ನಾಟಕ ಮುನ್ಸಿಪಲ್ ಸರ್ವಿಸಲ್ಲಿ ಯಾರು ಇರ್ತಾರೋ ಅವ್ರನ್ನ ಮಾತ್ರ ಇಲ್ಲಿ ಆಯುಕ್ತರನ್ನಾಗಿ ಹಾಕಬೇಕಾಗುತ್ತೆ. ಆದರೆ ಈ ಹಿಂದಿನ ನಿಕಟಪೂರ್ವ ಜಿಲ್ಲಾಧಿಕಾರಿಗಳು ಇಂಥ ಅಕ್ರಮದಲ್ಲಿ ಆದವ್ರನ್ನೇ ಮತ್ತೆ ಇಲ್ಲಿ ನಗರಸಭೆ ಅಧ್ಯಕ್ಷನಾಗಿ ಮಾಡಿದ್ದಾರೆ. ಆಮೇಲೆ ಈ ವಿಚಾರವಾಗಿ ನಾವು ಸರ್ಕಾರದ ಗಮನಕ್ಕೆ ತಂದಿದ್ದೀವಿ. ಸಿದ್ದರಾಮಯ್ಯನವ್ರಿಗೆ ಹೇಳಿದ್ರಿ, ಆಮೇಲೆ ಆಯುಕ್ತರಿಗೆ ಕೊಟ್ಟಿದ್ದೀವಿ, ಆಮೇಲೆ ಚೀಫ್ ಸೆಕ್ರೆಟರಿ ಅವರಿಗೆ ಮನವಿ ಕೊಟ್ಟಿದ್ದೀವಿ, ಇದೇ ಸ್ವತಃ ಕೊತ್ತೂರು ಮಂಜಣ್ಣನಿಗೆ ಮನವಿ ಕೊಟ್ಟಿದ್ದೀವಿ. ಯಾಕಂದರೆ ಕೊತ್ತೂರು ಮಂಜಣ್ಣ ಪ್ರತಿ ಸಾರಿ ಪತ್ರಿಕಾಗೋಷ್ಠಿ ಅಥವಾ ಮಾಧ್ಯಮ ಮಿತ್ರರನ್ನು ಉದ್ದೇಶಿಸಿ ಮಾತನಾಡಬೇಕಾದ್ರೆ ಅವ್ರು ಹೇಳ್ತಿದ್ರು, ನನ್ನ ಕ್ಷೇತ್ರದಲ್ಲಿ ನನ್ನ ಅವಧಿನಲ್ಲಿ ಯಾವುದೇ ಭ್ರಷ್ಟಾಚಾರಕ್ಕೆ ಅವಕಾಶ ಇಲ್ಲ. ಒಂದು ವೇಳೆ ಏನಾದರೂ ಭ್ರಷ್ಟಾಚಾರ ಮಾಡಿದ್ರೆ ಅವ್ರಿಗೆ ಆ ರೋಗ ಬರುತ್ತೆ, ಈ ರೋಗ ಬರುತ್ತೆ ಅಂತ ನೇರವಾಗಿ ಹೇಳ್ತಿದ್ರು ಅವರು. ಅದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಅಂಥ ಮಂಜಣ್ಣ ಇದೇ ರೀತಿ ಅಕ್ರಮದಲ್ಲಿ ಆಗಿರೋ ಅಧಿಕಾರಿನ ಹೇಗೆ ನಗರಸಭೆ ಅಧ್ಯಕ್ಷರಾಗಿ ನಿಯೋಜನೆ ಮಾಡ್ಕೊಂಡು ಬರ್ತಾರೆ? ಆಯುಕ್ತರನ್ನಾಗಿ ಹೇಗೆ ನಿಯೋಜನೆ ಮಾಡ್ತಾರೆ? ಯಾಕೆ ಹಾಗಾದರೆ ಕೊತ್ತೂರು ಮಂಜಣ್ಣನಿಗೆ ಈ ವಿಚಾರ ಗೊತ್ತಿಲ್ವಾ? ಆಯಿತು, ಕೊತ್ತೂರು ಮಂಜಣ್ಣನಿಗೆ ಈ ವಿಚಾರ ಗೊತ್ತಿಲ್ಲ ಅಂದರೆ ಆಯಿತು, ಅವ್ರ ಗಮನಕ್ಕೆ ಮಾಹಿತಿ ತಂದಿದ್ದೀವಿ. ಯಾವಾಗ ಜನವರಿನಲ್ಲೇ ಅವ್ರ ಗಮನಕ್ಕೆ ಮಾಹಿತಿ ತಂದಿದ್ದೀವಿ. ಯಾಕಂದರೆ ನಗರಸಭೆಯಲ್ಲಿ ಈ ರೀತಿ ಅಕ್ರಮ ದಂಧೆ ನಡೀತಿದೆ. ಪ್ರಸ್ತುತ ಈಗ ಅವರು ನಗರಸಭೆ ಆಯುಕ್ತರಾಗಿ ಬಂದ ಮೇಲೇನೂ ಸುಮಾರು 20 ಕಡತಗಳನ್ನ ಅಕ್ರಮವಾಗಿ ನಗರಸಭೆ ಸದಸ್ಯರಿಗೆ ಮಾಡಿಕೊಟ್ಟಿದ್ದಾರೆ. ಆ ಕಡತಗಳನ್ನ ನಮ್ಗೆ ಕೆಲವು ಸಿಕ್ಕಿದ್ದಾವೆ, ನಾವು ಅದನ್ನು ಪರಿಶೀಲನೆ ಮಾಡ್ತಿದ್ವಿ. ಇದು ಅಂದರೆ ಸತ್ಯವಾದ ಕಡತಗಳ ಅಥವಾ ಏನಾದರೂ ನಕಲಿ ದಾಖಲೆಗಳ ಅಂತ ನಾವು ಪರಿಶೀಲನೆ ಮಾಡ್ತಿದ್ವಿ. ಮುಂದಿನ ದಿನಗಳಲ್ಲಿ ಕೂಡ ನಾವು ಆ ಕಡತಗಳನ್ನ ಇಟ್ಕೊಂಡೆ ನಾವು ಇನ್ನೊಂದು ಪತ್ರಿಕಾಗೋಷ್ಠಿ ಮಾಡ್ತೀವಿ. ನಾವು ಈ ಮೂಲಕ ಜಿಲ್ಲಾಧಿಕಾರಿಗಳು ಮತ್ತು ಕೊತ್ತೂರು ಮಂಜಣ್ಣನ ಮತ್ತು ಸರ್ಕಾರನ ಕೇಳೋದು ಇಷ್ಟೇ, ಕೂಡಲೇ ಏನು ನಿಯೋಜನೆ ಮಾಡಿದ್ರೆ ನೀವು ನಗರಸಭೆ ಆಯುಕ್ತರನ್ನಾಗಿ ಪ್ರಸಾದ್ ಅವ್ರನ್ನ, ಈ ಕೂಡಲೇ ತತ್ಕ್ಷಣದಿಂದ ಅವ್ರ ಮಾತೃ ಇಲಾಖೆಗೆ ಕಳಿಸ್ಬೇಕು ಅಂತ ನಾವು ಕೇಳ್ತಿದ್ದೀವಿ. ಎರಡನೇದು, ಏನು ಇದು ತನಿಖಾ ತಂಡದ ವರದಿ ಪ್ರಕಾರ 48 ಪ್ರಕರಣಗಳಲ್ಲಿ ಇವರು ತಪ್ಪಿತಸ್ಥರು, ಸರ್ಕಾರಕ್ಕೆ ಅಪಾರವಾದ ಹಾನಿ ಆಗಿದೆ ಅಂತ ಏನು ವರದಿ ಕೊಟ್ಟಿದ್ದಾರೆ. ಆಮೇಲೆ ಇದರಲ್ಲಿ 15 ಜನ ನೌಕರರನ್ನ ಉಲ್ಲೇಖ ಮಾಡಿದ್ದಾರೆ. ಈ 15 ಜನ ನೌಕರರ ಮೇಲೆ ಸರ್ಕಾರ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕು. ಆಮೇಲೆ ಸಾಧ್ಯವಾದಷ್ಟು ಮಟ್ಟಿಗೆ ನೀವು ಮಾಧ್ಯಮ ಮಿತ್ರರು ಈ ಪ್ರಕರಣದ ಬಗ್ಗೆ ನೀವು ಜಿಲ್ಲಾಧಿಕಾರಿಗಳು ಮತ್ತು ಶಾಸಕರ ಗಮನಕ್ಕೆ ತರಬೇಕು ಅಂತ ನಾನು ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಮಿಸ್ ಆಗಿದಾವೆ ಸರ್, ಇದುವರೆಗೂ ಎಲ್ಲಿದ್ದಾವೆ ಅನ್ನೋದು ಗೊತ್ತಿಲ್ಲ. ತನಿಖಾ ತಂಡದ ಮುಂದೆ ಹಾಜರುಪಡಿಸಿಲ್ಲ ಸರ್. 812 ಕಡತಗಳು ಈಗ ಸಾಬೀತಾಗಿರೋ ಸರ್. ಅದು ಸರ್ 949 ಕಡತಗಳನ್ನ ತನಿಖಾ ತಂಡದ ಮುಂದೆ ಹಾಜರುಪಡಿಸಿದ್ದಾರೆ ಸರ್. ಅದರಲ್ಲಿ 48 ಕಡತಗಳು ಪ್ರಕರಣ ಸಾಬೀತಾಗಿದ್ದಾವೆ ಸರ್. ಹಾಗಾದ್ರೆ 812 ಕಡತಗಳು ಉಳಿದವೆಲ್ಲೋದು? ಹೌದು ಸರ್, ಇಷ್ಟು ಇಲ್ಲ ಸರ್. ಬರೀ 6 ತಿಂಗಳಲ್ಲಿ 1/1/2022ರಿಂದ 1/7/2022 6 ತಿಂಗಳೊಳಗಡೆ ಬರೀ 6 ತಿಂಗಳಲ್ಲಿ 1761 ಖಾತೆಗಳು ಮಾಡ್ಕೊಟ್ಟಿರ್ತಾರೆ ಸರ್. ಹೌದು ಸರ್, ಅದರಲ್ಲಿ ಸೇರಿದೆ. ಆದ್ರೆ 812 ಕಡತಗಳು ಮಿಸ್ ಆಗಿದ್ದಾವೆ. ಆ ಕಡತಗಳು ಎಲ್ಲೋಗಿದ್ದಾವೆ? ನಗರಸಭೆಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಖಾತೆ ಟ್ಯಾಂಪರಿಂಗ್ ಪೇಪರ್ ಮೇಲೆ ಖಾತೆ ಮಾಡ್ತಾರೆ. ಖಾತೆದಾರನಿಗೆ ಯಾರು ಬೋಗಸ್ ಇರ್ತಾನೋ ಅವ್ನ ಖಾತೆ ಕೊಟ್ಬಿಟ್ಟು ಅವನಿಗೆ ಖಾತೆ ಕಾಪಿ ಪೂರ್ತಿ ಡಿಲೀಟ್ ಮಾಡೋದು ಕಂಪ್ಯೂಟ್ರಲ್ಲಿ. ಈ ಥರದ ದಂಧೆ ಆಗಿ ಮಿಸ್ಸಿಂಗ್ ಫೈಲು ಇರಲ್ಲ, ಇದು ಇರಲ್ಲ. ಆದರೆ ಗೌರ್ಮೆಂಟ್ ಜಮೀನಿಗೂ ಖಾತೆ ಇರ್ತದೆ ಅವನಿಗೆ. ಈ ರೀತಿ
ಇಲ್ಲ ಅವ್ರದ್ದೇ ಅವ್ರು ಬಂದ್ಮೇಲೆ ಈಗಲೂ 20 ಮಾಡ್ತಾ ಇದಾರಲ್ಲ ಅದರಲ್ಲಿ 14 ಜನ ನೌಕರರು ಸರ್. ಅವರೇ ವರದಿನಲ್ಲೇ ಕ್ಲೀನ್ ಆಗಿ ಕೊಟ್ಟಿದ್ರು. 15 ಜನ ನೌಕರರು 15 ಭಾಗಿಯಾಗಿದ್ದಾರೆ ಅಂತ ವರದಿ ಇದೆ. ನೌಕರರ ಹೆಸರು ಹಾಕಿದ್ದಾರೆ ನೋಡಿ ಸರ್. ಲಾಸ್ಟ್ ಒನ್ 15 ಜನ ನೌಕರರ ಹೆಸರು ಇಲ್ಲೇ ಹಾಕಿದ್ದಾರೆ ನೋಡಿ ಸರ್. ಪ್ರಸಾದ್ ಪೌರ ಆಯುಕ್ತರು, ಚಂದ್ರು ಕಂದಾಯ ಅಧಿಕಾರಿಗಳು, ತ್ಯಾಗರಾಜ್ ಪ್ರಥಮ ದರ್ಜೆ ಕಂದಾಯ ನಿರೀಕ್ಷಕರು, ನಾಗರಾಜ್ ಪ್ರಥಮ ದರ್ಜೆ ಕಂದಾಯ ನಿರೀಕ್ಷಕರು, ಜಿ ರಮೇಶ್ ಪ್ರಥಮ ದರ್ಜೆ ಕಂದಾಯ ನಿರೀಕ್ಷಕರು, ಅನಿಲ್ ಕುಮಾರ್ ಸಿಎನ್ ಪ್ರಥಮ ದರ್ಜೆ ಸಹಾಯಕರು, ಅಭಿಷೇಕ್ ಶಾಂತರಾಮ್ ಕರ ವಸೂಲಿಗಾರರು, ಎಂ ನಟರಾಜ್ ವಿಷಯ ನಿರ್ವಾಹಕರು, ಜಗದೀಶ್ ಕರ ವಸೂಲಿಗಾರರು, ಸುಮಂತ್ ವಿಷಯ ನಿರ್ವಾಹಕರು, ಭವ್ಯ ಡಿಪಿ ವಿಷಯ ನಿರ್ವಾಹಕರು, ಮಂಜುನಾಥ್ ವಿಷಯ ನಿರ್ವಾಹಕರು, ಗೋವಿಂದಪ್ಪ ಓಡಿ ಕರ ವಸೂಲಿಗಾರರು, ನಾರಾಯಣ ಸ್ವಾಮಿ ಓಡಿ ಕರ ವಸೂಲಿಗಾರರು, ಕಿರಣ್ ಕುಮಾರ್ ಸೀನಿಯರ್ ಪ್ರೋಗ್ರಾಮರ್. ಇಷ್ಟು ಜನದ ಮೇಲೆ ತನಿಖಾ ತಂಡ ಆರೋಪ ಹೊರಿಸಿದೆ ಸರ್. ದೃಢಪಟ್ಟಿದೆ ಸರ್. ಸರ್ ವರದಿ ಕೊಟ್ಟಿರೋದು 22/8/2023 ಸರ್ ವರದಿ ಕೊಟ್ಟಿರೋದು. ಸರ್ ನಾವು ಆಟೆಯಲ್ಲಿ ನಾವು ಮಾಹಿತಿ ಕೇಳಿ ದಾಖಲೆಗಳು ಕೇಳಿ ಕೋರಿ ಹಾಕಿದ್ವಿ ಸರ್. ಆದ್ರೆ ಈ ಕಡತಗಳು ಕೊಡೋದಕ್ಕೆ ಅವ್ರು ಟೈಮ್ ತಗೊಂಡಿದ್ದಾರೆ ಸರ್ ನಗರಸಭೆ ಅವರು. ಸರ್ 1-2 ದಿವಸದಿಂದ ಸರ್, ಅದಕ್ಕೇನೆ ಈಗ ಮಾಡ್ತಿರೋದು ಸರ್ ನಾವು. ಆದ್ರೆ ವರದಿ ನಮ್ಮ ಕೈಲಿ ಸಿಕ್ಕಿಲ್ಲಲ್ಲ ಸರ್. ಸರ್ಟಿಫೈಡ್ ಬೇಕಾಗಿತ್ತಲ್ಲ ಸರ್ ನಾವು ನಿಮ್ಗೆ ಕೊಡ್ಬೇಕಂದ್ರೆ. ಅದರಿಂದ ಡಿಲೇ ಇಲ್ಲ ಖಂಡಿತ ಸರ್. ಈಗ ಕೆಲವೊಂದು ದಾಖಲೆಗಳಿಗೆ ನಮ್ಮ ಗಮನಕ್ಕೆ ಸರ್ ಇಲ್ಲಿದೆ. ಪ್ರಸಾದ್ ಅವರು ನಿಯೋಜನೆ ಆದ್ಮೇಲೆ ನಾವು ಹುಡ್ಕಕ್ ಹೋಗಿದ್ದು, ಯಾಕಂದ್ರೆ ಇದು ಇಂಥ ವಿಚಾರದಲ್ಲಿ ಅವ್ರು ಭಾಗಿಯಾಗಿದ್ದಾರೆ ಅಂತ. ಅದು ಡಿಲೇ. ನಾವು 1 ವರ್ಷದಿಂದ ನಾವು ಅವರು ಆಗಿಲ್ಲಲ್ಲ ಸರ್, ನಿಯೋಜನೆ ಆಗಿರ್ಲಿಲ್ಲಲ್ಲ. ಈಗ ಅವ್ರು ಹ್ಞೂ ಸರ್ ಅವರಿದ್ದ ಇದು ಎನ್ಕ್ವೈರಿ ಮಾಡಿದ್ದು ಹೋದ್ಮೇಲೆ ಆಮೇಲೆ ಅವ್ರನ್ನೇ ನಿಯೋಜನೆ ಮಾಡಿದ್ರಲ್ಲ, ಅವರಿಂದ ನಾವು ಆಮೇಲೆ ಬಿದ್ದಿದ್ದು ಸರ್. ನಮ್ಗೆ ಅದು ನಮ್ಮ ಉದ್ದೇಶ ನಗರಸಭೆಯಲ್ಲಿ ಸ್ಪಷ್ಟತೆ ಪಾರದರ್ಶತೆ ಇರಬೇಕು, ಒಳ್ಳೆಯವ್ರಿಗೆ ಖಾತೆ ಆಗಬೇಕು. ಕಳ್ಳರಿಗೆಲ್ಲ ಸರ್ಕಾರಿ ಜಮೀನಿಗೆ ಖಾತೆ ಮಾಡಿಕೊಟ್ರೆ ಹೆಂಗೆ ಸರ್? ನಮ್ಗೆ ಯಾರೋ ಧಮಕಿ ಹಾಕ್ತಾರೆ ಏನಂತ, ಪ್ರಸಾದ್ ಅವರು ತುಂಬ ಒಳ್ಳೆಯವರು, ಏನು ಖಾತೆಗಳೇ ಮಾಡಿಲ್ಲ. ಈಗ ಬಂದ ಮೇಲೆ 20 ಖಾತೆಗಳು ಅವ್ರು ಬಂದಿದ್ದು ಅವಧಿದ್ದು ಈಗ ಬಂದು 2ನೇ ಅವಧಿಯಲ್ಲಿ ಬಂದಿದ್ದಾರಲ್ಲ, ಅದು ಪೂರ್ಣ ತನಿಖೆ ಆಗ್ಬೇಕು ಸರ್. ಯಾಕೆ ಗೊತ್ತಾ, ಖಾತೆಗಳ ಬಗ್ಗೆನೇ ಜಾಸ್ತಿ ತನಿಖೆ ಆಗಲಿ, ಉಳ್ದ ಸಿಕ್ಬಿಡುತ್ತೆ. ಟ್ಯಾಂಪರಿಂಗ್ ಪೇಪರ್ಗಳಿದೆ ಸರ್. ಹ್ಞೂ ಸರ್, ನಗರಸಭೆ ಖಾತೆ ಸದಸ್ಯರಿಗೆ ಮಾಡಿಕೊಟ್ಟಿರೋ ಮಾಹಿತಿ ಇದೆ. ಅದ್ರ ದಾಖಲೆಗಳು ಪರಿಶೀಲನೆ ಮಾಡ್ತಾ ಇದ್ದೆ, ಅದು ಪೂರ್ತಿ ನಿಮ್ಮ ಮುಂದೆ ಇಡ್ತೀನಿ ಸರ್. ವೆಂಕಟೇಶ್ ಅಂತ ನನ್ನ ಹೆಸರು. ಏನು ಇವತ್ತು ಮೊದಲನೇದಾಗಿ ಎಲ್ಲ ಪತ್ರಿಕಾ ಹಾಗೂ ಮೀಡಿಯಾದವರಿಗೆ ಸ್ವಾಗತ ಕೋರ್ತಾ ಇದ್ದೀನಿ. ಯಾಕಂದರೆ ಇವತ್ತು ನಗರಸಭೆ ಆಯುಕ್ತರಾಗಿ ಪೌರಾಯುಕ್ತರಾಗಿ ಆಯ್ಕೆಯಾಗಿರುವಂತಹ ಪ್ರಸಾದ್ರವರು ಈ ಅಕ್ರಮ ಖಾತೆಗಳಲ್ಲಿ ಬೃಹತ್ ಭ್ರಷ್ಟಾಚಾರ ಸಾಬೀತಾಗಿದ್ದರೂ ಸಹ ಇವತ್ತು ಅವ್ರನ್ನ ಹಿಂದೆ ಇದ್ದಂಥ ಅಕ್ರಮ್ ಪಾಷರವರು, ಜಿಲ್ಲಾಧಿಕಾರಿಗಳಾದ ಅಕ್ರಮ್ ಪಾಷರವರು ನಿಯೋಜನೆ ಮಾಡಿರೋದು ಬೇಸರದ ಸಂಗತಿ. ಯಾಕಂದರೆ ಇಂದಿಗೂ ಅಕ್ರಮ ಖಾತೆಗಳು ನಿಲ್ತಾ ಇಲ್ಲ. ಯಾಕಂದರೆ ನಗರಸಭೆಯಲ್ಲಿ ಅತಿ ಹೆಚ್ಚು ಅಕ್ರಮ ಖಾತೆಗಳು ನಡೀತಾನೆ ಬರ್ತಾ ಇದೆ. ಆದರೂ ಸಹ ಮಾನ್ಯ ಶಾಸಕರಿಗೆ ಹಾಗೂ ಮಾನ್ಯ ಸಿದ್ದರಾಮಯ್ಯನವರಿಗೆ ದೂರು ನೀಡಿದರೂ ಸಹ ಇದುವರೆಗೂ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ. ಇಂತಹ ಭ್ರಷ್ಟ ಅಧಿಕಾರಿಗಳಿಗೆ ಬೆಂಬಲವಾಗಿ ನಿಂತಿರುವುದು ಎಷ್ಟರ ಮಟ್ಟಿಗೆ ಸರಿ. ಮಾನ್ಯ ಸಿದ್ದರಾಮಯ್ಯನವರೇ, ದಯವಿಟ್ಟು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಕೋಲಾರ ತಾಲೂಕು ಜನತೆಯ ಪರವಾಗಿ ನಾವು ಎಚ್ಚರಿಕೆಯನ್ನು ನೀಡುತ್ತಿದ್ದೇವೆ. ಯಾಕಂದರೆ ಇಂಥ ಭ್ರಷ್ಟ ಅಧಿಕಾರಿಗಳ ಬೆಂಬಲಕ್ಕೆ ತಾವು ನಿಲ್ಲಬಾರ್ದು. ತಮ್ಮ ಮೇಲೆ ತುಂಬ ಅಪಾರವಾದ ಗೌರವವನ್ನು ಇಟ್ಟುಕೊಂಡಿದ್ದಾರೆ ಕೋಲಾರ ಜನತೆ. ತಮ್ಮ ಸರ್ಕಾರದ ಮೇಲೇನೂ ತುಂಬ ಗೌರವ ಇದೆ. ದಯವಿಟ್ಟು ಇಂಥ ಭ್ರಷ್ಟ ಅಧಿಕಾರಿಗಳನ್ನು ಈ ಕೂಡಲೇ ಕರ್ತವ್ಯದಿಂದ ವಜಾಗೊಳಿಸಬೇಕಂತೇಳಿ ನಾನು ಈ ಮುಖಾಂತರ ಕೋಲಾರ ಜನತೆ ಪರವಾಗಿ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀನಿ. ಇಂಥ ಅಧಿಕಾರಿಗಳನ್ನು ದಯವಿಟ್ಟು ದೂರ ಇಟ್ಟರೆ ತಮ್ಮ ಸರ್ಕಾರಕ್ಕೆ ಒಳ್ಳೆಯ ಆಡಳಿತ ಇರುತ್ತೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ.